ಏನು ಸಾಂಬಾರು ಮಾಡ್ತೀಯಲ್ಲಪ್ಪ ನೀನು? ನಮ್ಮದು ಹಂಗೆ ಐತೆ ಸಾಂಬಾರು. ಅದಕ್ಕೆ ಬಿಡು, ಇಲ್ಲೇ ತಗೊಂಡೋಗು. ಇನ್ನೇನು ಸಾಂಬಾರು ಇನ್ನೇನು ಮಾಡಬೇಡ. ಯಾವಾಗ ನಮ್ಮ ಮನೆಯಾಗ ಇಲ್ದಂಗೆ ನೀನು ಮಾಡುವಂತೆ, ನಿಮ್ಮ ಮನೆಯಾಗ ಇಲ್ದಂಗೆ ನಾನು ಮಾಡ್ತೀನಿ. ಇಲ್ಲಿಂದಲೇ ತಗೊಂಡೋಗಿ ಒಂದಿಷ್ಟು ಇಕ್ಕತ್ಲಾಗಿ. ಸಾಂಬಾರು ಹಂಗೆ ಐತಿ, ಜಾಸ್ತಿ ಐತಿ. ಉಪ್ಪು ಖಾರ ಹಾಕಿ ಯಾಕೆ ವೇಸ್ಟ್ ಮಾಡೋಣ? ಸರಿ ಆಯ್ತು ಹೇಳಕ್ಕ. ನನಗೂ ಅಡುಗೆ ಮಾಡೋದೇನೆ ತಪ್ಪು ತತ್ಲಾಗೆ. ನಾನು ಏನು ಸಾರು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಸರಿ ಆಯ್ತು ಹೇಳಿ ತಗೊಂಡೋಗ್ತೀನಿ. ತಗೊಂಡೋಗಿ ಅದನ್ನೇ ಗತ್ತಂಗ್ಳು ಸಾರೇನೆ ಓಡಿಸ್ತೀನಿ ಅತ್ಲಾಗೆ. ಯಾರು ಮಾಡ್ತಾರೆ? ರಾಮನು ಮನಿಕೊಂಡವ್ರೆ. ಅವ್ರು ಮನಿಕೊಂಡು ಎದ್ದಾಳಿ. ಆಮೇಲೆ ಒಂದಿಷ್ಟು ಕಾಫಿ ಮಾಡಿಕೊಟ್ಟು ತಗೊಂಡೋಗ್ತೀನಿ. ಬಿಸಿ ಮಾಡಿದೀಯ ತಾನೇ? ಬಿಸಿ ಮಾಡಿ ಇಕ್ಕಿದ್ದೀನಿ. ತಗೊಂಡೋಗು. ಸಿಂಧು ತೊಗೊಂಬಂದಿರೋದು ಪಿರುಡಿಜು ಅದೆಲ್ಲ ಚೆನ್ನಾಗೈತೆ. ಇವಳು ತಂದಿರೋದೇನು ಚೆನ್ನಾಗಿಲ್ಲಲೇ, ಭೂಮಿ ತಂದಿರೋದು. ಇಲ್ಲ, ಅವಳು ತಗೊಂಬಂದಿರೋದು ಕಲರ್ ಚೆನ್ನಾಗಿಲ್ಲ. ಬ್ಲ್ಯಾಕ್ ಕಲರ್ ಆದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಒಂಥರ ಮೆರೂನ್ ಕಲರ್ ಆಗಬೇಕಲ್ಲ, ಅಂದರೆ ಬ್ಲೂ ಕಲರ್ ಟೈಪ್ ಬರುತ್ತಲ್ಲ ಆ ಕಲರ್ ಆಗಬೇಕು. ಇಲ್ಲಾಂದರೆ ಒಂಥರ ವೈಟ್ ಬರುತ್ತೆ. ಆ ಥರ ಮಿಂಚುತ್ತೆ ಹಂಗೇನೆ. ಲೈಟ್ ಹಾಕಿದ್ರೆ ಹಂಗೇನೆ ಅದು ಲೈಟಿನ ಬೆಳಕಿಗೆ ಮಿಂಚುತ್ತೆ. ಆ ಥರದಾಗಬೇಕು. ಬ್ಲ್ಯಾಕ್ ಏನು ಚೆನ್ನಾಗಿರಲ್ಲ. ಬರೀ ಕುಕ್ಕಂಡು ಮಾತಾಡೋದೆ. ತಡಿ, ನಮ್ಮ ಹುಡುಗನ್ನ ಒಂದಿಟ್ಟು ಒಟ್ಟು ಎಬ್ಬರಿಸ್ತೀನಿ. ಎಬ್ಬರಿಸಿ ಬಾ ಪಾಪ ಇಲ್ಲಿ ಇವ್ರು ಮಾತಾಡೋದು ಕೇಳಿಸ್ಕೊಂತೀನಿ. ಬರೀ ಇವ್ರನ್ನ ಬೈಕೊಂಬೋದು, ಇವ್ರು ಅವ್ರನ್ನ ಬೈಕೊಂಬೋದು. ಬರೀ ಇದೀನಿ. ಇವಳು ಮಾತಾಡ್ಸಕ್ಕೆ ಒಂದು ಕೆಂಡಂಗಿಂದ ಇವಳು ಕೆಟ್ಟವಳೆ. ಮಾತಾಡಿಸ್ತಿಲ್ದಾಗಲೇ ವಾಸಿಯಾಗಿತ್ತು. ಘನವಾಗಿ ಸುಮ್ಮನಿರೋಳು. ಇವಳು ಪಾಡಿಗೆ ಇವಳು ಬದುಕೇನೋ ಬಾಳೆನೋ ನೋಡ್ಕೊಂಡು ಅಡುಗೆ ಪಡ್ಗೆ ಮಾಡೋದದು ಮಾಡಾಳು. ಈಗ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ಒಂದು ಸಾರಾಗಿರ್ಬೋದು, ಒಂದು ಅನ್ನ ಆಗಿರ್ಬೋದು, ಮುದ್ದೆ ಆಗಿರ್ಬೋದು. ಅಯ್ಯ ನೋಡಬೇಕು. ತಡಿಗೆ, ಆ ಹುಡುಗನ ಎಬ್ಬರಿಸ್ತೀನಿ ಒಂದು ರವಟ್ಟು. ಎಬ್ಬರಿಸಿ ಸರಿ ಹೋಗುತ್ತೆ. ಅವಳು ಸುಮ್ಮನೆ ಬಿಲ್ಡಪ್ ಕೊಡ್ತಾಳೆ ಕಣೆ. ತಗೊಂಬಂದೈನಿ ಅಂತೇಳಿ ಭೂಮಿ ಅಯ್ಯಪ್ಪ ಬಿಲ್ಡಪ್ ಕೊಡಲ್ಲ. ಮಳ್ಳಿ ಅಂತಾರೆ. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ 3 ಮತ್ತೊಂದು ಅಂದ್ರಂತೆ. ನಾವಿಬ್ಬರು ಜಗಳ ಮಾಡ್ಕೊಂಡಾಗ ನಾವಿಬ್ರು ಮಾತಾಡಿಸ್ತಿಲ್ದಾಗ ಎಷ್ಟು ಅವಳಿಗೆ ಖುಷಿ ಆಗಿತ್ತೋ ಕಣೆ. ನಿಜವಾಗ್ಲೂ ಭಾಳ ಖುಷಿಯಾಗಿತ್ತು ಅವಳಿಗೆ. ನನ್ನನ್ನು ಮಾತಾಡಿಸ್ಬೇಡ ಅಂತ ಹೇಳೋಳು. ಮಾತಾಡಿಸ್ಲಿಲ್ಲ ಅಂದರೆ ಅಕ್ಕ ತಂಗಿಯರಿಬ್ರು ಒಂದಾಗಲಿಲ್ಲ ಅಂದರೆ ಚೆನ್ನಾಗಿ ಅಂತ ಅಂದ್ಕೊಂಡಿದ್ಲೇನೋ. ಅಕ್ಕ ತಂಗಿಯರಿಬ್ರು ಅತ್ಲಾಗೆ ದೂರ ಆದರೆ ನನಗೆ ವ್ಯಾಲ್ಯೂ ಇರುತ್ತೆ ಎಂಬ ಥರ. ಏನೋ ನನಗೆ ಭೂಮಿ ಅಕ್ಕ ಅಂತ ಎಲ್ಲ ನಂತಕ್ಕೆ ಬರ್ತಾರೆ ಎಂಬಂಗೆ ಆಗ್ಬಿಟ್ಟೈತೆ. ನಾನು ಬೇರೆ ಅವಾಗ 1-2 ದಿನ ಏನು ಮಾಡ್ತೀಯ? ನೀನು ಬೇರೆ ಸಿಟ್ಟಾಗಿದ್ದ. ಅದಕ್ಕೆ 1-2 ದಿನ ಹೊಸ್ಕೊಂಡು ಓದಿ ಏನು ಮಾಡೋಣ? ಅಡಿ ಒಂದಿಟ್ಟು ನಮ್ಮ ರಾಮನ ಕರ್ಕೊಬತ್ತೀನಿ. ಕರ್ಕೊಬಂದ್ರೆ ಗೊತ್ತಾಗುತ್ತೆ. ನಾನು ಹೇಳಿದೆ ರಾತ್ರಿ ಹೇಳಿ ಅವನು ಬಿಡ ಮತ್ತೆ ಹೆಂಗನ ಮಾಡ್ಕೊಂಬ್ಲಿ ಅಂದ. ಈಗ ಕರ್ಕೊಂಬಂದು ಅವನಿಗೆ ಕೇಳಿಸ್ಕೊಂಡ್ರೆ ಅವನಿಗೆ ಗೊತ್ತಾಗುತ್ತೆ ಅಡಿ ಇವ್ರ ಬುದ್ಧಿ ಏನು ಅಂತ ಹೇಳಿ. ಪಾಪ ರಾಮ ಏನಮ್ಮ ಅನ್ಕೊಂಡಿದ್ದೇನಪ್ಪ? ಇಲ್ಲ ಕಣಮ್ಮ, ಇವಾಗಿನ ಎದ್ದೆ. ಯಾಕೋ ನಿದ್ದೆ ಬರಲಿಲ್ಲ, ಅದಕ್ಕೆ ಎದ್ದೆ. ಇವಾಗಿನ ಕೈಕಾಲು ಮಕ್ಕ ತೊಳ್ಕೊಂಬನ ಅಂತೇಳಿ ಹೋಗ್ತಿದ್ದೆ ಬಸ್ಲಕ್ಕೆ. ಯಾಕಮ್ಮ? ಬಾಯಿಲ್ ಪಾಪ, ಹೊರಗೆ ಬಾಯಿಲ್ ಒಂದು ರವಟ್ಟು ಬಾಲ್ ಕೇಳಿಸ್ಕೊಂಬ. ಏನಮ್ಮ ಏನು ಕೇಳಿಸ್ಕೊಂಬನ? ಏನು ಇಂಥದಂತ ಹೇಳ್ದಲ್ಲೇ ಬಾ ಒಂದು ರವಟ್ಟು ಹೊರಕ್ಕೆ ಬಾ ಕೇಳಿಸ್ಕೆ ಬಾ ಅಂದರೆ ಏನಂತ ತಿಳ್ಕೊಂಬಂದು ನಾನು. ಬಾರಪ್ಪ, ರಂಜಿನೂ ಅಲ್ಲೇಪಿ ಮಾತಾಡ್ತಿರೋದನ್ನ ನೋಡ್ಬಾ. ಅಕ್ಕ ತಂಗಿಯರು ಇಬ್ಬರಳು ಹೆಂಗೆ ಮಾತಾಡ್ತಾ ಇದ್ದಾರೆ, ಹೆಂಗೆ ಬೈಕೊಂತ ಇದ್ದಾರೆ, ನಿನ್ನ ಮುಂದೆ ಹೆಂಗಿರ್ತಾರೆ ಅಂತ ಹೇಳಿ ಒಂದಿಟ್ಟು ಕೇಳಿಸ್ಕೊಂಬ ಇಲ್ಲಿ. ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಅವರಿಬ್ಬರು ಬಂಡವಾಳ ಏನು ಅಂತ. ಅಲ್ಲ ಅಕ್ಕ ತಂಗಿಯರು ಇವಾಗ ಇಬ್ಬರು ಒಂದಾಗಕ್ಕೆ ಅಲ್ಲೇ ನೋಡಿ ಹೆಂಗಿದ್ದು ಮಾಡ್ತಾರೆ. ಬಾ ಇಲ್ಲಿ ಒಂದು ಸ್ವಲ್ಪ ಕೇಳಿಸ್ಕೊಂಬ, ಇಲ್ಲಿ ಗೊತ್ತಾಗುತ್ತೆ ಅವ್ರ ಬುದ್ಧಿ ಏನು ಅಂತ. ಯಮ್ಮ ನೋಡೋಣ ಅದಿಲ್ಲ ಏನು ಮಾತಾಡ್ತಾರೆ. ಇಲ್ಲಿ ನಿನ್ಕ ಪಾಪ ಕೇಳಿಸ್ಕೆ ಅವರಿಬ್ಬರು ಮಾತಾಡೋದು. ನಾನು ಹಂಗೆ ಅಂದ್ಕೊಂಡೆ, ಅಯ್ಯೋ ನನ್ನ ತಂಗಿಗೆ ಏನೆಂದ್ರೂ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಲ್ಲ, ಏನೋ ತೋರ್ಗಣಿಕೆಗೋಸ್ಕರ ಹಂಗೆ ಮಾತಾಡ್ತಾಳೆ ಅಂತ ಅಂದ್ಕೊಂಡೆ. ನೀನು ಯಾವಾಗ ನಾನು ಬೈಯೋದು ಅದೆಲ್ಲ ಮಾಡ್ತಿದ್ದಲ್ಲ, ಅದೆಲ್ಲನ ನನಗೂ ಗೊತ್ತಾಯಿತು. ಏನಂದ್ರೆ ಅಕ್ಕ ತಂಗಿ ಬಾಂಧವ್ಯನಾದ ಯಾರಿಂದಲೂ ದೂರ ಮಾಡೋಕ್ಕಾಗಲ್ಲ. ಅದು ಇದ್ದೇ ಇರುತ್ತೆ. ಸ್ವಂತ ಅಕ್ಕ ತಂಗಿಯರು ಆಗಿಬಿಟ್ರೆ ಅದೇನೇ ಬರಲಿ, ಅದು ಏನೇ ಆಗಲಿ, ಅದು ಯಾವತ್ತೂ ಯಾರ ಕೈಲಿಂದಲೂ ಅಕ್ಕ ತಂಗಿಯವ್ರನ್ನ ದೂರ ಮಾಡೋಕ್ಕಾಗಲ್ಲ. ಯಾರೋ ಏನೋ ಬಂದೀಗ ಇಂಥ ಸಮಯದಾಗೆ ಅವಾಗ 1-2 ದಿನ ಮುಂಚ್ಕೊಂಡ್ವಿ. ಏನೋ ನನಗೂ ಸಿಟ್ಟು ನಿನಗೂ ಸಿಟ್ಟು ಎಂಬ ಥರ ಮಾತಾಡೀವಿ. ಆಮೇಲೆ ಚೆನ್ನಾಗಾದ್ವಲ್ಲ ಹಂಗೇನೆ. ಅವಳ ಭೂಮಿ ಏನು ಎಲ್ಲ ನಂತಕ್ಕೆ ಬರಬೇಕು ಎಂಬ ಥರ. ನನಗೆ ಕೀಳಾಗಬೇಕು, ಇವಳು ರಂಜಿ ಕೀಳಾಗಬೇಕು, ನಾನು ಮೇಲಾಗಬೇಕು ಅಂತ ಎಲ್ಲ ಅಕ್ಕ ಅಂತ ನೀನು ಓದೆ, ರಾಮನು ಓದ. ಅವನು ಏನಂಗೆ ಸೀಮೆಕ್ಕಿಲ್ಲದ ಅಕ್ಕಯ್ಯಮ್ಮಂಗೆ ಇದು ಮಾಡ್ತಾನೆ ಕಣ. ಹೇಳ್ಬೇಕು ನೀನು ಎಲ್ಲಾನ. ನೀನು ಮಾತಾಡಿಸ್ಬೇಡ ಅವಳನ್ನ. ಯಾಕೆ ಮಾತಾಡಿಸ್ತೀಯ ಅಂತ ಅನ್ಬೇಕು ನೀನು. ಮಾತಾಡಿಸ್ಬಾರ್ದು ಅವಳನ್ನ. ಏನು ಅವಳಿಂದ ಏನಾಗಂಗೈತೆ? ಅವಳೇ ನೀನು ಅವಳು ಕೆಲಸ ಕೊಡ್ಸೋಳೆ ಅಂದರೆ ಅವಳೇ ನೀನು ಹೋಗಿ ಅವ್ರ ತಾಗೆಲ್ಲ ಮಾತಾಡಿ ಏನು ಇದು ಮಾಡಿಲ್ಲ. ಏನೋ ಹೇಳಿರೋದು ಅಷ್ಟು ಬಿಟ್ಟರೆ ಏನಿಲ್ಲ. ಅವಳೇನೇನು ಕೈಯಿಂದ ಹಾಕ್ಕೊಡಲ್ಲ. ಅದೇ ಮತ್ತೆ ಅವಳೇನೇನು ಕೈಯಿಂದ ಹಾಕ್ಕೊಡಲ್ಲ. ನಾನು ಅದನ್ನೇ ಹೇಳೋದು ಈ ಅಪ್ಪನಿಗೆ. ಈ ಅಪ್ಪನೇ ಕೇಳಲ್ಲ. ಅಕ್ಕಯ್ಯ ಅಂತಿರ್ತಾನೆ. ಏನು ಮಾಡೋಣ? ನಾನು ಒಂದಲ್ಲ ಒಂದಿನ ಹೇಳ್ತೀನಿ ತಡಿ. ಜಗಳತ್ತದ ಏನೋ ಒಂದು ಹೇಳ್ಬೇಕು, ಏನೋ ಒಂದು ಜಗಳ ಮಾಡಂಗೆ ಮಾಡಿಕ್ಬೇಕಕ್ಕ. ಹಂಗಾದ್ರೆ ದೂರ ಆಗೋದು. ಅವಳು ಒಬ್ಳು ತಕ್ಕ ಹೋಗ್ಲಿಲ್ಲ ಅಂದರೆ ಸಾಕು. ನಮ್ಮಿಬ್ರನ್ನ ದೂರ ಮಾಡಬೇಕು ಅಂತ ಭಾಳ ಇತ್ತು ಅನಿಸುತ್ತೆ ಅವಳಿಗೆ. ನನಗೀಗ ಅರ್ಥ ಆಗ್ತೈತಿ.
ದೂರ ಮಾಡಬೇಕು. ನಾನು ಅವಾಗ ಎಲ್ಲರೂ ಗ್ರೇಟ್ ಅಂತಾರೆ, ಇವಾಗ ಬೇರೆನೇ ಸಾಲ ಮಾಡಿಸಿರೋದಕ್ಕೂ ಮನೆಗೆಲ್ಲ ತಂದಿರೋದಕ್ಕೂ ನಾನೇ ದೊಡ್ಡ ರೋಮಂಗ ಆಗ್ಬಿಟ್ಟೈತಿ. ನಂಗೆ ನೀನು ನೋಡಬೇಕು ಎಲ್ಲದಕ್ಕೂ. ಅಯ್ಯೋ ಯಪ್ಪ, ಭಾಳ ಇದು ಮಾಡ್ತಾಳೆ. ಒಂದು ಲೋಟ ಕಾಫಿ ಕಾಸು ಕೊಡಲಿಲ್ವೇ ನಮಗೆ? ನಾನು ನೀನು ಫ್ರಿಜ್ ನೋಡೋಕೆ ಹೋದಾಗ ಕೂಕಳ್ರಿ ಒಂದು ಲೋಟ ಕಾಫಿ ಕಾಸು ನಿಂಬಲಿಲ್ಲ. ನೀವು ಕಾಸು ಬೇಡ, ಇನ್ನೊಂದ್ಸತಿ ಬಂದಾಗ ಸುಮ್ಮನೆ ಇದ್ಬಿಡು. ರಾಮ್ ಹೇಳಿರು ಸಕ್ಕರೆ ಇಲ್ಲ, ಟೀ ಸೊಪ್ಪಿಲ್ಲ, ಎಲ್ಲ ಖಾಲಿ ಆಗೈತಿ ಅನ್ನು ಸುಮ್ಮ. ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಿಡೋದಂತಾರೆ. ಮಾತನಾಗೇನೆ ಕಳಿಸ್ತಾ ಇರಬೇಕು. ಅವಳು ಮಾತಾಡ್ಸಿ ಏನಾಗಬೇಕಾಯ್ತು? ಮಾತಾಡಿಸ್ಲೇಬೇಡ. ನಾನು ಏನಮ್ಮಂದ್ರೆ ಏನಮ್ಮ ಅನ್ಕೊಂಡಿರ್ತೀನಿ, ಯಾಕೆ ಸುಮ್ಮನೆ. ಇವಾಗಂತೂ ಲೆವೆಲ್ ಚೇಂಜ್ ಆಗ್ಬಿಟ್ಟೈತೆ. ಫ್ರಿಡ್ಜು ಅದು ತೊಗೊಂಬಂದಿರೋದಕ್ಕೆ ಅಯ್ಯೋ ಯಾವುದೇ ಕಾಣ್ದಂಗೆ ಇದ್ಲು ಕಣೆ ಅಕ್ಕ ಅವಳು. ಅಲ್ಲಿ ಆತ ಯಾವತ್ತು ಇಲ್ವಂತೆ ಅವ್ರ ಮನೆಯಾಗೆ. ಅಯ್ಯೋ ಅವ್ರ ಅಪ್ಪ ಅಮ್ಮ ಯಾಕೆ ಕೂಲಿ ಮಾಡ್ಕೊಂಡು ತಿಂತಾರೆ, ಇಲ್ಲೂ ಕೂಲಿ ಹೋಗ್ತಾರಪ್ಪ. ಬಿಸಿಲು ಹೋಮ್ದಂಗೆ ಅವ್ರ ಅಮ್ಮ ಮೊನ್ನೆ ತಲೆ ಸುತ್ತ ಬಿದ್ದಿತ್ತಂತೆ. ಅಲ್ಲಿ ಆತ ಯಾವತ್ತು ಇಲ್ವಂತೆ ಕಣೆ ಅಕ್ಕ ಪಾಪ. ಮನೆ ಮಠ ಇಲ್ಲೋದ್ಕೆ ಬಂದು ಇಲ್ಲಿ ಸೇರ್ಕೊಂಡವ್ರೆ. ನಮ್ದನ ನಮ್ಮ ಅಪ್ಪನ ಅಮ್ಮ ಚೆನ್ನಾಗಿದ್ದಾರೆ, ಇಟ್ಟ ದುಡ್ಡು ಇಕ್ಕೊಂಡವ್ರೆ, ಮನೆ ಐತೆ ಅನ್ಬೋದು ನಾವು. ಅಪ್ಪನ ಅಮ್ಮನೂ ಚೆನ್ನಾಗಿ ಆಗ್ತಾರೆ. 2 ದಿನ ಫೋನ್ ಮಾಡ್ತಾರೆ ಅವ್ರು, ನಾವು ಚೆನ್ನಾಗಿದ್ದೀವಿ ಅಂಬೋದು ಗೊತ್ತಾಗ್ಬಿಟ್ರೆ ಅವರು ಬರ್ತಾರೆ, ಅವರು ಚೆನ್ನಾಗಿರ್ತಾರೆ. ಅವ ಅಮ್ಮ ಏನಮ್ಮನ ಮಾತಾಡ್ಸೋಕ್ಕೆ ಮ್ಯಾಲ ಐತಿ. ಅವ ಅಪ್ಪ ಅಷ್ಟೇನು. ಅಪ್ಪ ಒಂಥರ ಏನೋ ಇದು ಮಾಡ್ತೈತೆ ಅಷ್ಟೇನೆ. ಆ ಅಪ್ಪಗೆ ಒಂದಿಷ್ಟು ಸಿಟ್ಟೈತಿ. ನಾವಿಬ್ರು ಚೆನ್ನಾಗಿದ್ದೀವಿ ಅಂಬೋದು ಗೊತ್ತಾದರೆ ಆ ಅಪ್ಪ ಏನೋ ಬರುತ್ತೆ. ಅದೇನಿಲ್ಲ, ಬಂದ್ಬಿಡುತ್ತೆ ಹೇಳು. ನೀನು ಬೇರೆ ಗೌರ್ಮೆಂಟ್ ಕೆಲಸ ಸಿಕ್ಕೈತೆ ಅಂಬದು ಗೊತ್ತಾಗ್ಬಿಟ್ರೆ ಬಂದ್ಬಿಡುತ್ತೆ. ನೋಡು ಪಾಪ, ಒಳ್ಳೆ ಹುಡುಗಿಯ ಭೂಮಿನ ಹೆಂಗೆ ಬೈಕೊಂತಾರೆ ನೋಡು, ಇಬ್ಬಳು ಒಂದಾಗಿರೋದಕ್ಕೆ. ಅಲ್ಲೇನೆ ಭೂಮಿನ ಬೇಡಲ್ ಮಾಡ್ತಾಳಲ್ಲ ಇವಳು. ಒಂದು ಈಟನ ಆಗೋಗಿರೋರ್ನ ಕಷ್ಟದಾಗಿ ನೆನೆಸ್ಕೋಬೇಕು ಕಣೋ. ನೋಡೊಂದು ಇಷ್ಟನ ಮರ್ಯಾದೆ ಬೇಡ ಇವಳಿಗೆ. ಅವಳನ್ನೇ ಬೈಕೊಂತಾಳಲ್ಲ, ಅವಳು ಇರೋದಕ್ಕೆ ಇವತ್ತು ನನಗೆ ಕೆಲಸ ಸಿಕ್ಕೈತೆ, ಅವಳು ಇರೋದಕ್ಕೆ ಇಲ್ಲಿ ಬಂದು ನಮ್ಮ ಮನೆಗೆ ಜಾಗ ಕೊಟ್ಟವಳೆ ಅಂಬೋದೊಂದು ಈಟನ ಇಲ್ವಲ್ಲ ಇವಳಿಗೆ. ಮಾನ ಮರ್ಯಾದಿಲ್ದಳ, ಅವಳ ಜೊತೆ ಸೇರ್ಕೊಂಡಾಳ, ಅಕ್ಕನ ಜೊತೆ ಸೇರ್ಕೊಂಡು ಹೆಂಗೆ ಬೇಕಾಗಿ ಮಾತಾಡ್ತಾ ಇದ್ದಾಳೆ ಕಟ್ಟಿಲ್ದಂಗೆ. ಅಲ್ಲ ಒಂದಿಷ್ಟಾರ ಮರ್ಯಾದೆ ಇಲ್ವಿ ಇವಳಿಗೆ, ಹೇಳಲ್ಲ ಪಾಪ ಒಂದಿಟ್ಟು. ಹಬ್ಬಕ್ಕೆ ಹಪ್ಪಳ ಸೆಂಡಿಗೆ ಎಲ್ಲನ ಒಂದೇ ತಾಗಿ ಮಾಡೋಣ. ಒಂದೇ ತಾಗಿ ಮಾಡಿ ಕಾರಣ ನಾವಿಬ್ರೇನೆ ಸಪ್ರೇಟ್ ಏನು ಮಾಡ್ಕೊಂಬೋದೇನು ಬೇಡ, ಒಂದೇ ತಾಗಿ ಮಾಡೋಕ್ಕಾಗುತ್ತೆ. ಅವಳು ಭೂಮಿ ಯಾತ್ಕನ ಕರೆದ್ರು ಹೋಗ್ಬೇಡ. ಯಾತ್ಕನ ಕರೀತಾಳೆ ಹೋಗ್ಬೇಡ. ನಮಗೆ ಬರೋಲ್ಲ, ಕೆಲಸ ಇದ್ದಾವೆ ಅಂತಂದು ಯಾತ್ಕವಳನ್ನ ಬಿಡ್ಕೊಂಬ್ಲಬಾರ್ದು, ಅವಳು ಮಂತಕ್ಕೆ ಹೋಗ್ಲಬಾರ್ದು ನೀನು. ನನಗಂಗೆ ಬೋಲ್ ಬೇಜಾರಾಗ್ಬಿಡ್ತು. ಅವಳು ಪಿಡ್ತಂದಾಗಿಂದನೂ ನನಗೆ ಒಳ್ಳೆನೇ ಅವಳ ಮೇಲೆ ಸಿಟ್ಟು ಬಂದುಬಿಟ್ಟೈತೆ ಕಾಣಿ. ದುಡ್ಡಿಲ್ಲ ಅಂತಲೇ ಹೆಂಗೆ ಮಾಡ್ಕೊಂತಾಳೆ ನೋಡು. ಅಂಥವು ಹಂಗೇನೆ. ಅಯ್ಯೋ ಲೇಪು, ಅವತ್ತಿಂದ ಅವತ್ತು ತರಬೇಕು ತಿನ್ನಬೇಕು ಅಂತ ಏನು ಸುಳ್ಳು ಹೇಳುತ್ತೆ. ನಾವೇನು ಇಸ್ಕೊಂತೀವಿ ನಮಗೆ? ಅಯ್ಯೋ ಅವತ್ತಿಂದ ಅವತ್ತು ತರಕಾರಿ ತರಬೇಕು, ರೇಷನ್ ತರಬೇಕು, ನಮ್ಮ ಅಪ್ಪ ನಮ್ಮ ಕೂಲಿ ಹೋಗ್ತಾರೆ, ಅಲ್ಲಿಂದ ತರಬೇಕು ಮಾಡಬೇಕು, ಇಲ್ಲದೆಲ್ಲ ಸುಳ್ಳು ಹೇಳ್ತಾಳೆ. ನನಗೆ ಹಿಂಗೆ ಅಂತೇಳಿ ಸುಳ್ಳು ಬುರ್ಕಿ ಅವಳು ಒಳ್ಳೆಯಲ್ಲ. ಸುಳ್ಳು ಹೇಳೋದು ಜಾಸ್ತಿ. ಸುಳ್ಳು ಹೇಳ್ಕೊಂಡು ಹಂಗೆ ಇದನ್ನು ಮಾಡ್ತಾಳೆ. ಬರೀ ಸುಳ್ಳು. ಮತ್ತೆ ಮಳ್ಳಿ ಎಲ್ಲ ನಾನು ದುಡ್ಡು ಇಕ್ಕೊಂಡವಳೆ. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದರೆ 3 ಅಂದ್ರಂತೆ ಅಂತಾಳವಳು. ನಾವೆಲ್ಲನ ತೋರಿಸ್ಕೊಂತೀವಿ ದುಡ್ಡು ಐತೆ ಅಂತ ಅವಳು ತೋರಿಸ್ಕೊಂಬಲ್ಲ ಮಳ್ಳಿ. ನೋಡು ಹೆಂಗೆಲ್ಲ ನಾ ದುಡ್ಡು ಮಾಡ್ಕೊಂಡು ಹೆಂಗ ಹೊಸ್ದಾಗೆ ಎಲ್ಲ ಸರ ಮಾಡಿಸ್ಕೊಂಡವಳೆ. ಅವನು ಒಳ್ಳೆಯನು, ಹೆಸು ಒಳ್ಳೆಯವನು. ಗಂಡ ಹೆಂಡತಿ ಇಬ್ಬರು ಜಿಪುಣರು ಆಗತ್ಕೆ ಮತ್ತೆ ಎಲ್ಲ ಮಾಡ್ಕೊಂಡ್ರೆ ಸುಮ್ಮನೆ ಇಲ್ಲ ಅಂತಾರೆ. ನಾಟಕ ಬೋಲ್ ನಾಟಕ ಆಡೋದು ಕಲ್ತವ್ರಿ. ನೀವು ನಾಟಕ ಆಡೋದು ಕಲ್ತಾ ಇದ್ರಿ ಹೇಳು. ಅಕ್ಕ ತಂಗಿಯರು ಇಬ್ಬರಳು ಏನು ನಾಟಕ ಆಡೋದ್ರಾಗ ಏನು ಕಮ್ಮಿ ಇಲ್ಲ, ಸುಳ್ಳು ಹೇಳೋದ್ರಾಗೂ ಏನು ಕಡಿಮೆ ಇಲ್ಲ. ನೀವು ಅಕ್ಕ ತಂಗಿಯವ್ರಿಬ್ರು ರೀ ಯಾರ್ರೀ? ನಾವು ಅದೇ ಇವಳು ಸಿಂಧು ಎಲ್ಲ ಇದು ತಂದಿದ್ದು, ಇದು ಫ್ರಿಡ್ಜ್ TV ಅದು ಸರಿಯಾಗಿ ಹೇಳ್ತೀನಿ ಇವಾಗ. ನನ್ನ ಕೈ ಸಿಗಿ ಬಿದ್ರು ನಮ್ಮಮ್ಮ ಒಳ್ಳೆ ಸಮಯದಾಗೆ ನಾನು ಕರ್ಕೊಂಬಂದು ಇಲ್ಲಿ ನಿಲ್ಲಿಸ್ತು. ಇವರಿಬ್ಬರು ಅಕ್ಕ ತಂಗಿಯರು ಒಂದಾಗಿರೋದಕ್ಕೆ ಯಾವ ರೀತಿ ಮಾತಾಡ್ತಾರೆ ಅಂತ ನನಗೆ ಗೊತ್ತಾಯಿತು. ನಾನು ಇವ್ರಿಗೆ ಒಂದಾಗಕ್ಕೆ ಬಿಟ್ಟಿದ್ದೆ ಅಲ್ಲ ಅನ್ನಿಸ್ತೈತೆ. ನನ್ನ ಹೆಂಡ್ತಿನ ನೋಡ್ತಾ ಇರಿ, ನನಗಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.